ಎಲ್ಲರಿಗೂ ನಮಸ್ಕಾರ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೋಡ್ಬೋದು ನೀವು ಒಂದು ವಿಶೇಷವಾಗಿ ಮಕ್ಕಳು ಮತ್ತು ದೊಡ್ಡವರು ಎಲ್ಲರೂ ಇಷ್ಟಪಡುವಂತಹ ಒಂದು ಹೊಸ ತಿಂಡಿಯನ್ನು ನಾನು ನಿಮಗೆ ಇವತ್ತು ಶೇರ್ ಮಾಡ್ತೀನಿ. ಇವತ್ತೊಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು ನಾನಿಲ್ಲಿ 1 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಇಟ್ಕೊಂಡಿದ್ದೇನೆ ಮತ್ತು ಇಲ್ಲಿ 1 ಕಪ್ಪಷ್ಟು ನೀರನ್ನು ಇಟ್ಕೊಂಡಿದ್ದೇನೆ. ಅದು 2 ಸಮ ಪ್ರಮಾಣದಲ್ಲಿ. ಇಲ್ಲಿ ನಾವು ಒಂದು ಅರ್ಧ ಟೀ ಸ್ಪೂನ್ ಉಪ್ಪು, ಒಂದು 5ರಿಂದ 6 ಕಾಳು ಮೆಣಸು ಈ ಥರ ನಾನು ಸ್ವಲ್ಪ ಕುಟ್ಬಿಟ್ಟು ಇಟ್ಕೊಂಡಿದ್ದೇನೆ. ಕೊತ್ತಂಬರಿ ಸೊಪ್ಪು, ಇದು ಇದು ಗರಂ ಮಸಾಲ ಇದೆ, ಇದು ಅಚ್ಚ ಖಾರದ ಪುಡಿ. ಇಲ್ಲಿ ನೋಡ್ಬೋದು ನೀವು ನಾನು ಶುಂಠಿಯನ್ನು ತುರಿದು ಈ ಥರ ಇಟ್ಕೊಂಡಿದ್ದೇನೆ. ಮತ್ತು ಇಲ್ಲಿ ಒಂದು ಅರ್ಧ ಹೋಳಿನಷ್ಟು ತೆಂಗಿನಕಾಯಿ ಇಟ್ಕೊಂಡಿದ್ದೇನೆ. ಇದು ತೆಂಗಿನಕಾಯಿ ತಿನ್ನಬೇಕಾದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡಿದ್ದೇನೆ. ನೀವು ಬೇಕಿದ್ದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ, ಅದಕ್ಕೇನಿಲ್ಲ. ಚೂರು ಹಿಂಗೆ ಒಗ್ಗರಣೆಗೆ ಹಾಕೋಕ್ಕೆ. ಮತ್ತು ಇಲ್ಲಿ ನೋಡ್ಬೋದು ಒಂದು ಹಸಿ ಮೆಣಸಿನ್ಕಾಯಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಒಂದು 1/4 ಟೀ ಸ್ಪೂನಷ್ಟು ಜೀರಿಗೆ, ಒಂದು ಸ್ವಲ್ಪ ಕರಿಬೇವು ಸೊಪ್ಪು. ನಮಗೆ ಇವೆಲ್ಲ ಮಾಡಲು ಬೇಕಾಗುವಂತಹ ಸಾಮಗ್ರಿಗಳು. ಇವಾಗ ನಾವು ಸ್ಟವನ್ನು ಹಚ್ಕೊಳ್ಳೋಣ, ಬಾಣಲೆಯನ್ನು ಇಟ್ಕೊಂಡು. ಈಗ ನೋಡ್ಬೋದು ನಾನು ಬಾಣಲೆಯನ್ನು ಬಿಸಿ ಇಟ್ಕೊಂಡಿದ್ದೇನೆ. ಇದಕ್ಕೆ ಇವಾಗ ನಾನು 1 ಕಪ್ಪನ್ನು ನೀರು ಹಾಕ್ತಾಯಿದ್ದೀನಿ. ನೋಡ್ಬೋದು ನೀವು, ಯಾಕಂತಂದರೆ ನಮ್ಮದು ಅಕ್ಕಿ ಹಿಟ್ಟು ನಾವು ಹಾಕೋತೀವಿ ನೋಡ್ರಿ, ಇದು ತುಂಬ ಟೇಸ್ಟ್ ಆಗಿರುತ್ತೆ ಮತ್ತು ಡಿಫ್ರೆಂಟ್ ಆಗಿರುತ್ತೆ. ನೀವೊಂದು ಬೆಳಗ್ಗೆ ತಿಂಡಿ ಅಂತ ಆದ್ರೂ ಮಾಡ್ಕೋಬೋದು, ಸಾಯಂಕಾಲ ಸ್ನ್ಯಾಕ್ಸ್ ಅಂತಲೂ ಮಾಡ್ಕೋಬೋದು. ತುಂಬ ಟೇಸ್ಟ್ ಆಗಿರುತ್ತೆ. ಇದಕ್ಕೆ ನಾನು ಇವಾಗ ಒಂಚೂರು ಉಪ್ಪನ್ನು ಹಾಕ್ತಾಯಿದ್ದೀನಿ. ಇದು ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ನಾನು ಪುಡಿ ಉಪ್ಪು ಒಂದು ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ ರೀ. ಆಮೇಲೆ ಮೇಲೆ ನನಗೆ ಹಾಕಕ್ಕೆ ಬೇಕಾಗುತ್ತೆ. ನಾವು ಪ್ರತಿಯೊಂದು ಹಿಟ್ಟು ಹಾಕಿದ್ರೂ ಅದಕ್ಕೆ ಒಂಚೂರು ಉಪ್ಪನ್ನು ಹಾಕಿಬಿಟ್ಟು ಈ ಥರ ನಾವು ಇದು ಮಾಡೋಣ. ನೀರು ಒಂಚೂರು ಬಿಸಿ ಆಗಲಿ. ನಮ್ಮ ನೀರು ಕುದೀತಾ ಇದೆ ನೋಡ್ಬೋದು ರೀ. ಇವಾಗ ನಾನು ಇದನ್ನು ಹಸಿಮೆಣ್ಸಿನ್ಕಾಯಿ ಮತ್ತು ಜೀರಿಗೆ ಹಾಕೋತಾ ಇದ್ದೇನೆ, ನೋಡ್ಬೋದು ನೀವು. ಮತ್ತು ಹಾಗೇ ನಾನು ಇದಕ್ಕೆ ಒಂಚೂರು ಕಾಳು ಮೆಣಸನ್ನು ಪುಡಿನ ಹಾಕೋತಾ ಇದ್ದೇನೆ. ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಕಾಳು ಮೆಣಸನ್ನು ನಮಗೆ ಒಳ್ಳೇದು ನೋಡ್ರಿ, ಯಾಕಂದರೆ ಕೆಮ್ಮು ಕಫ ಎಲ್ಲ ಕರಗಿಸುತ್ತೆ. ಅದಕ್ಕಾಗಿ ನಾನು ಸ್ವಲ್ಪ ಇದನ್ನು ಯೂಸ್ ಮಾಡಿದ್ದೇನೆ. ಮತ್ತು ಸ್ವಲ್ಪ ಇದರೊಳಗೆ ನಾನು ಶುಂಠಿಯನ್ನು ಹಾಕೋತಾ ಇದ್ದೇನೆ, ನೋಡ್ಬೋದು ನೀವು, ಸ್ವಲ್ಪ ಶುಂಠಿ. ಇವಾಗ ರೆಡಿ ಆಗಿದೆ. ನಾನು ಇದನ್ನು ಹಿಟ್ಟು ಹಾಕ್ತೀನಿ. ಸ್ವಲ್ಪ ಫ್ಲೇಮು ಸ್ಲೋ ಮಾಡ್ಕೊತೀನಿ ರೀ, ಯಾಕಂದರೆ ನಾವು ಹಿಟ್ಟು ಹಾಕಬೇಕಾದ್ರೆ ಸ್ವಲ್ಪ ಫ್ಲೇಮು ಸ್ಲೋನೇ ಇರಬೇಕು. ನೋಡ್ಬೋದು ನೀವು, ನಾನು ಇದನ್ನು ಹಿಟ್ಟು ಹಾಕಿಬಿಟ್ಟು ಈಗ ಸ್ವಲ್ಪ ಫ್ಲೇಮು ಸ್ವಲ್ಪ ಜಾಸ್ತಿ ಮಾಡ್ಕೊತೀನಿ. ನಾವು ಹಿಟ್ಟು ಕಲಿಸ್ಬೇಕಾದ್ರೆ ಸ್ವಲ್ಪ ಫ್ಲೇಮು ಜಾಸ್ತಿ ಇರಬೇಕು. ಇದು ಎಲ್ಲ ಚೆನ್ನಾಗಿ ನಾನು ಕಲಿಸ್ತಾ ಇದ್ದೀನಿ, ನೋಡ್ಬೋದು ನೀವು. ಚೆನ್ನಾಗಿದು ನಾವು ಇದು ಮೇಲೆ ನೀರೇನು ಹಾಕೋಂಗಿಲ್ಲ ಇದಕ್ಕೆ. ಇದರೊಳಗೆ ನಾವು ಚೆನ್ನಾಗಿದನ್ನು ಈ ಥರ ನಾವು ಸ್ವಲ್ಪ ಫ್ಲೇಮ್ ಈಗ ಸ್ಲೋ ಮಾಡ್ತೀನಿ. ಇದನ್ನು ಸ್ಲೋ ಫ್ಲೇಮ್ ಮಾಡಿದ್ದೇನೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಈಗ ನೋಡ್ಬೋದು ನಮ್ಮದು ಹಿಟ್ಟೆಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ. ನೀವು ನೋಡ್ಬೋದು, ಇದನ್ನು ನೀವು ಚೆನ್ನಾಗಿ ಇದೇ ಥರನೇ ಕಲಿಸ್ರಿ, ಯಾಕಂದರೆ ಇದರೊಳಗೆ ನಾವು ನೀರೇನು ಹಾಕೋಂಗಿಲ್ಲ. ನೋಡ್ಬೋದು ನಮ್ಮದು ಹಿಟ್ಟೆಲ್ಲ ಚೆನ್ನಾಗಿ ಇದು ಕಲ್ತ್ಕೊಂಡಿದೆ. ಸ್ವಲ್ಪ ನಾವು ಕೆಳಗೆ ಇದನ್ನು ಅಳಿಸ್ಕೊಂಡು ಮತ್ತು ಇದು ಸ್ವಲ್ಪ ಈಗ ನಾನು ಸ್ಟವನ್ನು ಆಫ್ ಮಾಡ್ತಾಯಿದ್ದೇನೆ. ಇವಾಗ ನಮಗೆ ರೆಡಿ ಆಗಿದೆ ನಮ್ಮ ಹಿಟ್ಟು. ನೋಡ್ಬೋದು ನೀವು, ಇದನ್ನು ಒಂಚೂರು ಆರಿಸ್ಕೊತೀನಿ. ನೋಡ್ಬೋದು ನಮ್ಮ ಹಿಟ್ಟು ನಾನು ಎಲ್ಲವನ್ನು ಇದಕ್ಕೆ ಹಾಕ್ಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ನಾನು ಇವಾಗ ಈ ಥರನೇ ಮಿಕ್ಸ್ ಮಾಡಿದ್ರೆ ಬರ್ತದೆ ನೋಡ್ರಿ. ಇದೇ ಒಂಚೂರು ಬಿಸಿ ಇದೆ, ಅಂದರೆ ಇದು ಹಿಟ್ಟು ಫುಲ್ ಆರೋ ತನಕ ಬಿಡಬಾರ್ದು. ಸ್ವಲ್ಪ ತುಂಬ ಬಿಸಿ ಆರಿದಾಗೆ ನಾವು ಇದನ್ನು ರೈಸ್ ಬಾಲ್ಗಳನ್ನು ಮಾಡ್ಕೋಬೇಕಾಗುತ್ತೆ. ಈಗಿದು ಆರಿಸ್ತಾ ಇದ್ದೀನಿ. ನೋಡ್ಬೋದು ನಾನು ಹಿಟ್ಟು ಇದೊಂಚೂರು ಬಿಸಿ ಇದೆ. ನಾನು ಇದನ್ನು ಚೆನ್ನಾಗಿ ಮೆತ್ತಗೆ ಮಾಡ್ಕೋಬೇಕು. ನಾವು ಸ್ವಲ್ಪ ಬಿಸಿ ಇರುತ್ತೆ. ನಾನು ನೋಡಿರಿ ಇಲ್ಲಿ ಒಂಚೂರು ಕೈಗೆ ಎಣ್ಣೆ ಹಾಕೋತಾ ಇದ್ದೀನಿ. ಇದು ಯಾಕಂದರೆ ತುಂಬ ಡ್ರೈ ಆದಂಗೆ ಆಗಿಬಿಡುತ್ತೆ, ಇದು ಹಿಟ್ಟೆಲ್ಲ ಒಣಗ್ದಂಗೆ ಆಗಿಬಿಡುತ್ತೆ ನಾವು ಈ ಥರ ಮಾಡೋದ್ರಾಗೆ. ಅದಕ್ಕಾಗಿ ಒಂಚೂರು ಎಣ್ಣೆ ಹಚ್ಕೊಂಡ್ರೆ ನಿಮಗೆ ಕೈಗೇನು ತಾಗಲ್ಲ. ನೋಡ್ಬೋದು ನೀವು, ನಾವು ಇದನ್ನು ಹಿಟ್ಟು ಚೆನ್ನಾಗಿ ಸ್ಮೂತ್ ಮಾಡಬೇಕಾಗುತ್ತೆ. ನೋಡ್ಬೋದು ನೀವು, ಇದ್ರೊಳಗೆ ನಾನೇನು ನೀರು ಹಾಕಿಲ್ಲ. ನಾನು ಫಸ್ಟಿಗೆ ತೋರಿಸಿದ್ದು ನೋಡ್ರಿ, ಅದೇ ಅಳ್ತಿದ್ದಾಗೆ ಮಾಡಿದ್ದೀನಿ. ನೋಡ್ಬೋದು ಕಲಿಸ್ತಾ ಇದ್ದೀನಿ ಹಿಟ್ಟು ಚೆನ್ನಾಗಿ. ನೀವು ನೋಡ್ಬೋದು ನಮ್ಮದು ಹಿಟ್ಟು ಸ್ಮೂತ್ ಆಗಿದೆ.
ನಾನು ಈ ಹಿಟ್ಟನ್ನು ಈ ಥರನೇ ಒಂದು 2ರಿಂದ 3 ನಿಮಿಷಗಳ ಕಾಲ ಇದೇ ಥರನೇ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ, ನೋಡ್ಬೋದು ನೀವು. ಈಗ ನಾನು ಇದನ್ನು ಸಣ್ಣ ಸಣ್ಣ ನೋಡ್ಬೋದು ನೀವು, ನಾನು ಈ ಥರನೇ ಮಾಡ್ಕೊಂಡಿದ್ದೇನೆ. ಈಗ ಸಣ್ಣ ಸಣ್ಣದು ನಾನು ಇದನ್ನು ಮಾಡ್ಕೊತಾ ಇದ್ದೀನಿ, ನೋಡ್ಬೋದು ನೀವು. ಸ್ವಲ್ಪ ಇದು ಕೈಗೆ ಹತ್ಲತ್ರಿ ಈ ಥರ ಮಾಡ್ಕೊಳ್ಳಿ. ಇಲ್ಲಿಕಂತಂದರೆ ನೀವು ಚಾಕು ಸಾಯಲಿಂತಲೂ ಕಟ್ ಮಾಡ್ಬೋದು. ನೋಡಿರಿ ನಮ್ಮದು ಹಿಟ್ಟೆಲ್ಲ ಚೆನ್ನಾಗಿ ಇದಾಗಿದೆ ನೋಡಿರಿ. ನಮ್ದು ಈಗ ಇದು ಮಾಡಿದೆ. ಈಗ ಒಂಚೂರು ಕೈ ನೀರು ಹಚ್ಕೊಳ್ರಿ, ಯಾಕಂದರೆ ಇದು ಉಂಡೆ ಒಣಗ್ದಂಗೆ ಆಗಿರಬಾರ್ದು. ಈಗ ನೋಡಿರಿ ಎರಡೆರಡು ಹಿಡಿದು ಮಾಡ್ತಾಯಿದ್ದೀನಿ ನಾನು. ಈ ಥರನೇ ನೀವು ಮನೆಯಲ್ಲಿ ಮಾಡಿ ನೋಡಿರಿ, ಮಕ್ಕಳಿಗೆ ಇಷ್ಟ ಆಗುತ್ತೆ. ನಾವು ಹೆಂಗಿದ್ರು ಅಕ್ಕಿ ರೊಟ್ಟಿ ಮಾಡ್ಬೇಕಂತೇಳಿ ಅಕ್ಕಿ ಹಿಟ್ಟು ತರ್ತಿದ್ವಿ ನೋಡಿರಿ, ರೊಟ್ಟಿಗೆ ಆಗಷ್ಟೇ. ಅಂದ್ರೆ ಸ್ವಲ್ಪ ರೊಟ್ಟಿಗೆ ಜಾಸ್ತಿ ಆಗಿದ್ರೆ ಹಿಟ್ಟು ಹಾಕೊಂಡು ಕಲಿಸ್ಕೊತೀರಿ. ಇದಕ್ಕೆ ಹಂಗೆ ಬರಲ್ಲ. ನೋಡ್ಬೋದು ನೀವು ನಮ್ಮದು ಬಾಲ್ಗಳು ರೆಡಿ ಆಗ್ತಾಯಿದೆ, ರೈಸ್ ಬಾಲ್ಗಳು. ಇದು ರೈಸ್ ಬಾಲ್ ಅನ್ಬೋದು, ರೈಸ್ ಕಡುಬು ಅನ್ಬೋದು. ಇದು ಹಿಟ್ಟು ಹತ್ಲಾಗ್ತೈತಂದರೆ ನೀವು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಈ ಥರ ಮಾಡ್ಕೊಳ್ಳಿ. ನೋಡಿರಿ ಒಟ್ಟು ಹತ್ಕೋದೇ ಇಲ್ಲ, ಮತ್ತು ಚೆನ್ನಾಗಿ ಸ್ಮೂತಾಗಿ ಬರುತ್ತೆ. ತಿನ್ನೋಕ್ಕೆ ಮಾತ್ರ ತುಂಬ ಟೇಸ್ಟಾಗಿರುತ್ತೆ, ಮಕ್ಕಳು ತುಂಬ ಇಷ್ಟಪಡ್ತಾರೆ. ನೋಡ್ಬೋದು ನೀವು ಈ ಥರನೇ ಮಾಡ್ಕೋಬೇಕು. ಈಗ ನೋಡ್ಬೋದು ನಮ್ಮದು ರೈಸ್ ಬಾಲ್ ಎಲ್ಲ ರೆಡಿ ಆಗಿದೆ. ಇದನ್ನು ಮುಚ್ಚಿಡಬೇಕು, ಗಾಳಿ ಆಡೋಕ್ಕೆ ಇಡಬಾರ್ದು. ಯಾಕಂದರೆ ಇದು ಗಾಳಿ ಹೋಯ್ತು ಅಂದರೆ ಒಂಥರ ಡ್ರೈ ಆದಂಗೆ ಕಾಣಿಸ್ತವೆ. ಈಗ ನೋಡ್ಬೋದು ನಾನು ಈ ಕಡೆ ನೀರು ಬಿಸಿಗೆ ಇಟ್ಕೊಂಡಿದ್ದೇನೆ. ಇದು ಹಬೆಯಲ್ಲಿ ಒಂದು 10 ನಿಮಿಷಗಳ ಕಾಲ ಚೆನ್ನಾಗಿ ಮತ್ತೆ ಬೇಯಿಸಬೇಕಾಗುತ್ತೆ, ಅಂದರೆ ಇದು ನಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಈಗ ನೋಡ್ಬೋದು ನಮ್ಮದು ನೀರು ಕುದಿ ಬರ್ತಾ ಇದೆ ರೀ. ನಾನು ಇದಕ್ಕೆ ಇವಾಗ ಇದು ಮಾಡಿ ಇಲ್ಲಿ ಹಬೆ ಒಳಗೆ ನಾನು ಮಾಡಿಟ್ಕೊಂಡಿರುವಂತಹ ರೈಸ್ ಬಾಲ್ಗಳನ್ನು ಹಾಕ್ತಾಯಿದ್ದೇನೆ, ನೋಡ್ಬೋದು. ನಾನು ಇದನ್ನು ಮುಚ್ಚಿ ಇವಾಗ ಒಂದು 10 ನಿಮಿಷಗಳ ಕಾಲ ನೋಡ್ಬೋದು ನೀವು ಚೆನ್ನಾಗಿ ನಾನು ಬೇಯಿಸ್ತೀನಿ. ನೋಡ್ಬೋದು ನಾನು ಇದೇ ಥರನೇ ಇಟ್ಟು ಬೇಯಿಸ್ತೀನಿ. ಈಗ ನೀವು ನೋಡ್ಬೋದು ನಾನೊಂದು ಪಾತ್ರೆಯನ್ನು ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೇನೆ. ನಮ್ಮದು ಇಲ್ಲಿ ರೈಸ್ ಬಾಲು ಇದಾಗಿದೆ. ಇನ್ನೂ ಒಂದು 2 ನಿಮಿಷಗಳ ಕಾಲ ಬೇಯಿಸ್ತೀನಿ. ನಾವು ಟೋಟಲ್ 10 ನಿಮಿಷಗಳ ಕಾಲ ಅದು ರೈಸ್ ಬಾಲನ್ನು ಬೇಯಿಸ್ಕೊಬೇಕಾಗತ್ತೆ. ಇವಾಗ ನಾನು ಅದಕ್ಕೆ ಒಗ್ಗರಣೆಯನ್ನು ಹಾಕ್ತಾಯಿದ್ದೀನಿ. ನೀವು ನೋಡ್ಬೋದು ನಾನು ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ, ಆಯಿಲ್ ಹಾಕ್ಕೊಂಡಿದ್ದೇನೆ. ಇವಾಗ ಇದಕ್ಕೆ ಸ್ವಲ್ಪನೇ ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಸಿಡಿತಾ ಇದ್ದ ಹಾಗೇ ಅದಕ್ಕೊಂಚೂರು ಕರಿಬೇವಿನ ಸೊಪ್ಪು ಹಾಕೋತೀನಿ ರೀ. ನೋಡ್ಬೋದು ನಮ್ಮದು ಸಿಡಿತಾ ಇದೆ, ಸಾಸಿವೆ ಹಾಕಿದ್ದೇವೆ ನೋಡಿರಿ. ಇವಾಗ ಒಂಚೂರು ಕರಿಬೇವು ಸೊಪ್ಪು ಹಾಕೋತಾ ಇದ್ದೇನೆ. ಇದಕ್ಕೆ ಇವಾಗ ಒಂಚೂರು ಹಿಂಗನ್ನು ಹಾಕೋತಾ ಇದ್ದೇನೆ. ನೋಡ್ಬೋದು ಹಿಂಗಿದು ಆಪ್ಷನ್ನು, ನೀವು ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು, ಅದಕ್ಕೇನು ತೊಂದರೆ ಇಲ್ಲ. ಹಾಕೋಬೇಕಂಥೇಳಿ ಏನಿಲ್ಲ, ಆದರೂ ಫ್ಲೇವರು ಚೆನ್ನಾಗಿರುತ್ತೆ. ಕೆಲವೊಬ್ರಿಗೆ ಇಷ್ಟ ಆಗುತ್ತೆ ಅಂಥೇಳಿ ನಾವು ಆ ಥರ ತೋರಿಸ್ತಾ ಇದ್ದೀವಿ. ನೀವು ನೋಡ್ಬೋದು ನಮ್ಮದು ಇದು ಇವಾಗ ಬಿಸಿ ಆಗಿದೆ. ನಾನು ಇದಕ್ಕೆ ಇವಾಗ ಸ್ವಲ್ಪ ಫ್ಲೇಮು ಸ್ಲೋ ಮಾಡ್ತೀನಿ ರೀ, ಯಾಕಂದರೆ ಇದು ನಾವು ಖಾರ ಮತ್ತು ಗರಂ ಮಸಾಲ ಉಪ್ಪು ಒಂಚೂರು ಹಾಕ್ತೀವಿ ನೋಡಿರಿ, ಅದು ಸೀದ್ ಹೋಗೋ ಚಾನ್ಸ್ ಇರುತ್ತೆ. ಹಾಗಾಗಿ ನಾನು ಇದನ್ನು ಸ್ವಲ್ಪ ಈ ಥರನೇ ಕಲಿಸ್ಕೊಂಡ್ಬಿಡ್ತೀನಿ. ಚೆನ್ನಾಗಿದು ಒಂದು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ನಾನಿವಾಗ ನಾವು ಬಾಲನ್ನು ಇಟ್ಕೊಂಡಿದ್ದೆ ನೋಡಿರಿ, ಅದನ್ನು ಆಫ್ ಮಾಡ್ಕೊಂಡಿದ್ದೇನೆ. 2 ನಿಮಿಷ ಆಗಿದೆ. ಈಗ ಇದಕ್ಕೆ ನಾನು ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ನೀವು ನೋಡ್ಬೋದು ನಾನು ಈಗ ನಮ್ಮ ರೈಸ್ ಬಾಲ್ಗಳು ಹಾಕೋತಾ ಇದ್ದೇನೆ, ನೋಡ್ಬೋದು ನೀವು. ಇವಾಗ ಇದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ, ನೋಡ್ಬೋದು ನೀವು. ಇವಾಗ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು ರೀ. ನೀವು ನೋಡ್ಬೋದು ನಮ್ಮದು ರೈಸ್ ಬಾಲು ಎಲ್ಲೂ ಇದು ಹೊಡ್ಕೊಂಡು ಹೋಗಿಲ್ಲ, ಮತ್ತು ಇವು ಸ್ವಲ್ಪ ಹಿಟ್ಟಿನ ಥರನೂ ಆಗಿಲ್ಲ. ಇವಾಗ ನಮ್ಮದು ರೈಸ್ ಬಾಲು ಒಂದು ಸ್ವಲ್ಪ 1 ರಿಂದ 2 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ನಾನು ಬೇಯಿಸ್ತೇನೆ. ಇದರೊಳಗೆ ಈ ಥರನೇ ಊರಿನಲ್ಲಿ ಇಟ್ಟು, ಅದು ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ನಾನು ಇದನ್ನು ಈ ಥರ ಬೇಯಿಸ್ಕೊತೀನಿ. ನೋಡ್ಬೋದು ನೀವು ತುಂಬ ಚೆನ್ನಾಗಿ ಕಾಣ್ತಾ ಇದೆ ನಮ್ಮದು ರೈಸ್ ಬಾಲು, ಮಕ್ಕಳಿಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇವಾಗ ನಾನು ಇದಕ್ಕೆ ಒಂಚೂರು ನಾವು ಇಟ್ಕೊಂಡಿದ್ದೆ ನೋಡಿರಿ ತೆಂಗಿನಕಾಯಿ ತುರಿ, ಅದನ್ನು ಹಾಕೋತಾ ಇದ್ದೇನೆ.
ಈ ತೆಂಗಿನಕಾಯಿ ತುರಿ ಒಳ್ಳೆಯದು ನೋಡ್ರಿ. ಹಾಗಾಗಿ ತೆಂಗಿನಕಾಯಿ ತುರಿಯನ್ನು ಹಾಕೋತಾ ಇದ್ದೀನಿ. ಮತ್ತು ಒಂಚೂರು ಗಾರ್ನಿಷಿಂಗ್ ಸಲುವಾಗಿ ಕೊತ್ತಂಬರಿ ಸೊಪ್ಪನ್ನು ಸಹ ಸ್ವಲ್ಪ ಹಾಕೋತಾ ಇದ್ದೀನಿ. ನೋಡ್ಬೋದು, ಇದು ಒಳ್ಳೆಯದೊಂದು ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ. ಇವಾಗ ನಮ್ಮದು ರೆಡಿ ಆಗಿದೆ ರೈಸ್ ಬಾಲು. ನಾನು ಇದು ಫ್ಲೇಮನ್ನು ಆಫ್ ಮಾಡ್ತೀನಿ. ಈಗ ನೋಡ್ಬೋದು ನಮ್ಮದು ರೈಸ್ ಬಾಲ್ ರೆಡಿ ಆಗಿದೆ. ಈ ಥರನೇ ನೀವು ಟೊಮೆಟೊ ಸಾಸು, ಕೆಚಪ್ಪು ಏನಾದ್ರೂ, ಇದು ನಾವು ಮನೆಯಲ್ಲೇ ಮಾಡಿದ್ದೇವೆ ನೋಡಿರಿ. ಟೊಮೆಟೊ ಕೆಚಪ್ಪು ಅದು ಈ ಥರನೇ ಇದೆ. ತುಂಬ ಚೆನ್ನಾಗಿ ಬರುತ್ತೆ. ನೀವು ಮನೆಯಲ್ಲಿ ಮಾಡಿಕೊಡಿ ಮಕ್ಕಳಿಗೆ, ದೊಡ್ಡರಿಗೆ. ನಮ್ಮ ವಿಡಿಯೋನ ನೋಡಿ ಸ್ಕಿಪ್ ಮಾಡದೆ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.